ಜೀವನ ಸಂಗಾತಿ ಅಧ್ಯಾಯ 33. ಅಲೋಕ್ ಹಾಲ್ಗೆ ಬರೋ ಅಷ್ಟರಲ್ಲಿ ಅವನ ಹಿಂದೆ ಬಂದ ಸುಮಾ ಅವರು, ಇದೇ ನಿನ್ನ ಕೊನೆ ನಿರ್ಧಾರ ಅಂದರೆ ನಿಮಗೆ ಈ ಮನೆಯ ಆಸ್ತಿ ಯಾವುದು ಸಿಗೋದಿಲ್ಲ ಅಂತ ಜೋರಾಗಿ ಕೂಗಿದ್ರು. ಕೊನೆಯ ಅಸ್ತ್ರ ಕೆಲಸ ಮಾಡ್ಬೋದು ಅಂತ. ಮುಂದೆ ಅವನು ನಿಂತಲ್ಲೇ ನಿಂತು ಹಿಂದೆ ತಿರುಗಿ ನೋಡ್ದ, ಆದರೆ ಏನು ಮಾತಾಡಲಿಲ್ಲ. ಆದರೆ ಅಲ್ಲೇ ಇದ್ದ ಅಲೋಕ್ನ ತಂದೆ ರಾಜೇಂದ್ರ ಮತ್ತು ಅವರ ತಾತ ಅಶೋಕ್ ಸುಮಾ ಅವರ ಮಾತಿಗೆ ಅವರ ಮುಂದೆ ಬಂದು ನಿಂತರು. ಸುಮಾ ಮತ್ತು ಅಲೋಕ್ನ ಮಾತುಗಳು ಎಲ್ಲರಿಗೂ ಕೇಳಿಸ್ತಾ ಇತ್ತು. ಆದರೂ ಅವರು ಇದರ ಬಗ್ಗೆ ಮಾತಾಡಿರಲಿಲ್ಲ. ಯಾಕಂದರೆ ಮೊದಲ ನೋಟದಲ್ಲೇ ಅನನ್ಯ ಮನೆಯವರಿಗೆ ಯಾರಿಗೂ ಇಷ್ಟ ಆಗಿರಲಿಲ್ಲ. ಅದು ಅಲ್ಲದೆ ಈಗ ಆಸ್ತಿಯಲ್ಲಿ ಪಾಲ್ ಸಿಗೋದಿಲ್ಲ ಅನ್ನೋ ಮಾತಿಗೆ ರಾಜೇಂದ್ರ ಅವರ ಕೋಪ ಗಡಿ ದಾಟಿತ್ತು. ಸುಮಾ ಅವರ ಮುಂದೆ ನಿಂತು ಜೋರಾಗಿ ಅವರ ಕೆನ್ನೆಗೆ ಬಾರಿಸಿದ್ರು. ಎಷ್ಟೇ ಆಗಲಿ ಮಗ ಅಲ್ವಾ ಅಲೋಕ್. ಅವನಿಗೂ ಬೇಸರ ಆಯಿತು. ಡ್ಯಾಡ್, ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳುತ್ತಾ ಅವರ ಹತ್ರ ಬರ್ತಾ ಇದ್ದ. ಅವನಿಗೆ ಕೈ ತೋರಿಸಿ ಅಲ್ಲೇ ನಿಲ್ಲು ಅಂತ ತಡೆದ್ರು. ಏನು ಸುಮಾ, ಈ ಹುಡುಗಿನ ಮದುವೆ ಆಗಲಿಲ್ಲ ಅಂದರೆ ನನ್ನ ಮಗನಿಗೆ ಆಸ್ತಿಲಿ ಪಾಲ್ ಸಿಗಲ್ವಾ? ನೀನ್ಯಾರೇ ಆಸ್ತಿಲಿ ಪಾಲ್ ಕೊಡೋಕೆ? ಹಾಂ, ನೀನ್ಯಾರೇ ಅಂತ ಅಬ್ಬರಿಸಿದ್ರು ರಾಜೇಂದ್ರ. ಅಶೋಕ ಅವರು ಕೂಡ, ನೋಡಮ್ಮ ಸುಮಾ, ಅಲೋಕ್ ಅವರ ಓದನ್ನು ಮುಗಿಸಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದಾಗ ನಮಗೆ ದುಡ್ಡಿನ ಅಭಾವ ತುಂಬಾ ಇತ್ತು. ಅದು ಅಲ್ಲದೆ ಅಷ್ಟೊಂದು ದುಡ್ಡನ್ನು ಕೊಡೋರು ಯಾರೂ ಇರಲಿಲ್ಲ. ಯಾಕಂದರೆ ನಮ್ಮ ತಂದೆಯ ಈ ಜಾಗವನ್ನು ಬಿಟ್ಟು ಬೇರೇನೂ ಬಿಡಲಿಲ್ಲ. ನಾನು ಮತ್ತು ರಾಜೇಂದ್ರ ಇಬ್ಬರು ಸೇರಿ ದೊಡ್ಡ ಮನೆ ಕಟ್ಟಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ 10 ವರ್ಷ ಹಣ ಉಳಿತಾಯ ಮಾಡಿ ಮನೆ ಕಟ್ಟಿಸಿದ್ದು ಇದು. ಅಷ್ಟೇ ಅಲ್ಲ, ಅಲೋಕ್ಗೆ ಹಣದ ಸಹಾಯ ಮಾಡೋಕ್ಕೆ ಇದೇ ಮನೆಯನ್ನು ಅಡವಿಟ್ಟು ನಾವು ಲೋನ್ ತೆಗೆದಿದ್ದು ಕೂಡ. ನಿನಗೆ ಈ ವಿಷಯಗಳು ಯಾವುದೂ ತಿಳಿದಿಲ್ಲ. ಯಾಕಂದರೆ ಅಲೋಕ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಯಾವ ವಿಷಯಗಳನ್ನು ಮನೆಯಲ್ಲಿ ಯಾರ ಹತ್ರವೂ ಹೇಳಬಾರ್ದು ಅಂತ ಮಾತು ತಗೊಂಡಿದ್ದ. ಅವನು ಕಂಪನಿ ಕಟ್ಟಿ ಹಗಲು ರಾತ್ರಿ ಒಂದು ಮಾಡಿ ಕಂಪನಿಯ ಬೆಳವಣಿಗೆಗೆ ಕಷ್ಟಪಟ್ಟಿದ್ದಾನೆ. ಮೊದಲ ಬಾರಿ 10 ಜನರನ್ನು ಇಂಟರ್ವ್ಯೂ ಮಾಡಿ ಕೆಲಸಕ್ಕೆ ತಗೊಂಡು ಇಬ್ಬರ ಕೆಲಸ ಅವನೊಬ್ಬನೇ ಮಾಡ್ತಾ ಇದ್ದ. ಇಬ್ಬರ ಸಂಬಳ ಕೊಡುವಷ್ಟು ದುಡ್ಡು ಉಳಿಲಿ ಅಂತ. ಸತತವಾಗಿ 3 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನನ್ನ ಮೊಮ್ಮಗ ಎಲ್ಲ ಲೋನನ್ನು ಕ್ಲಿಯರ್ ಮಾಡಿ ಕಂಪನಿಯನ್ನು ಟಾಪ್ 5ರಲ್ಲಿ ತಂದು ನಿಲ್ಲಿಸಿದ್ದಾನೆ. ಅವನಿಂದಲೇ ನಾವೆಲ್ಲ ಇವತ್ತು ಮನೆಯಲ್ಲಿ ಕೂತು ತಲೆ ನೋವಿಲ್ಲದೆ ತಿಂತಾ ಇರೋದು ಊಟವನ್ನು. ಈ ಮನೆಯ ಪ್ರತಿಯೊಂದು ವಸ್ತುವಿನ ಮೇಲೆ ಅವನ ಹಕ್ಕಿದೆ. ಈ ಮನೆ ಕೂಡ ಅವನ ಮುತ್ತಾತ ಅವನ ಹೆಸರಿಗೆ ಬರೀಬೇಕು ಅಂತಾನೆ ಬರೆದಿದ್ದಾರೆ. ಅಂತಹದ್ರಲ್ಲಿ ಅವನಿಗೆ ಆಸ್ತಿಯಲ್ಲಿ ಪಾಲಿಲ್ವಾ ಅಂತ ಸುದೀರ್ಘವಾಗಿ ಮಾತಾಡಿದ್ರು ಅಶೋಕ್ ಅವರು. ಇವಾಗ ಗೊತ್ತಾಯ್ತೇನೆ ಈ ಮನೆಯಲ್ಲಿ ಯಾರಿಗೆ ಆಸ್ತಿಲಿ ಹಕ್ಕಿದೆ ಅಂತ. ಬಂದ್ಲು ದೊಡ್ಡದಾಗಿ, ಆಸ್ತಿಲಿ ಬಿಡಿಗಾಸು ಸಿಗಲ್ಲ ಅಂತ ಅನ್ನೋದಕ್ಕೆ. ನೀನು ಎಲ್ಲಿಂದ ಬಂದೆ ಅನ್ನೋದನ್ನು ಮರಿಬೇಡ ಸುಮಾ. ನೀನು ಕೂಡ ಹಳ್ಳಿಯಲ್ಲೇ ಇದ್ದೋಳು, ಒಂದು ಹೊತ್ತಿನ ಊಟಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೋಳು ಅನ್ನೋದನ್ನು ಮರೆತು ಆಸ್ತಿ ಬಗ್ಗೆ ದುರಹಂಕಾರದ ಮಾತುಗಳನ್ನು ಆಡ್ತಾ ಇದೀಯಾ? ಇನ್ನೊಂದು ಬಾರಿ ನನ್ನ ಮಗನ ಬಗ್ಗೆ ಆಗಲಿ ಅವನ ಮದುವೆ ಬಗ್ಗೆ ಆಗಲಿ ಮಾತಾಡೋದ್ಯೋ ಪರಿಣಾಮ ಇದಕ್ಕಿಂತ ಕೆಟ್ಟದಾಗಿರುತ್ತೆ, ಹುಷಾರ್. ಆ ಹುಡುಗಿ ನಮಗೆಲ್ಲ ಮೊದಲನೇ ನೋಟದಲ್ಲೇ ಹಿಡಿಸ್ಲಿಲ್ಲ. ಅಂತಹದ್ರಲ್ಲಿ ನನ್ನ ಮಗನಿಗೆ ಸಡನ್ನಾಗಿ ಅದೇ ಹುಡುಗಿನ ಮದುವೆ ಆಗು ಅಂದರೆ ಅವನಾಗ್ತಾನಾ? ಅವನೇ ಒಪ್ಪಿದ್ರೂ ನಾವ್ಯಾರೂ ಒಪ್ತಾ ಇರಲಿಲ್ಲ. ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಳಾಗಿರಬೇಕೇ ಹೊರತು ದರ್ಪ ತೋರಿಸಿರೋಳಾಗಿರಬಾರ್ದು. ಆಗಲೇ ಅಲೋಕ್ಗೆ ಕಾಫಿ ಮಾಡೋಕ್ಕೆ ಅಡುಗೆ ಮನೆಗೆ ಹೋದಾಗ ಟೋನಿ ಹತ್ರ ಎಷ್ಟು ಕೆಟ್ಟದಾಗಿ ಮಾತಾಡಿ ಅಹಂಕಾರ ಮಾಡಿದ್ಲು ನಿಂಗೆ ಗೊತ್ತಿಲ್ಲ. ಇವತ್ತು ಕೆಲಸದವರಿಗೆ ಬಂದಿರೋ ಗತಿ ನಾಳೆ ದಿನ ನಮಗೆ ಬರಲ್ಲ ಅಂತ ಏನು ಗ್ಯಾರಂಟಿ? ಅವಳು ನಿನಗೆ ಇಷ್ಟ ಆಗಿದ್ದರೆ ಬರೀ ಇಷ್ಟ ಮಾತ್ರ ಆಗಬೇಕೇ ಹೊರತು ನಿನ್ನ ಇಷ್ಟವನ್ನು ಬೇರೆಯವರ ಮೇಲೆ ಬಲವಂತವಾಗಿ ಹೇರಬಾರ್ದು. ಮೈಂಡ್ ಇಟ್. ಅಲೋಕ್, ನೀನು ಸ್ವಲ್ಪ ಹೊತ್ತು ಆಚೆ ಹೋಗಿದ್ದು ಬಾ, ಮೈಂಡ್ ಫ್ರೆಶ್ ಮಾಡಿಕೊಂಡು ನಂತರ ಬಾ, ಆಯಿತಾ? ಮನೆಯಲ್ಲಿ ಕೆಲವೊಮ್ಮೆ ಗ್ರಹಗತಿಗಳು ಚೆನ್ನಾಗಿರಲ್ಲ ಅಂತ ಅಂದರೆ ಅದನ್ನು ಸರಿಯಾಗಿ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಸುಮಾರನ್ನೇ ಉರಿಗಣ್ಣಲ್ಲೇ ನೋಡುತ್ತಾ ಹೊರಟ. ಅನನ್ಯ ಮಾತ್ರ ಒಳಗೊಳಗೆ ಕುದ್ದು ಹೋಗಿದ್ಲು. ಈ ಮನೆಗೆ ನಾನು ಸೊಸೆಯಾಗಿ ಬರಬೇಕು ಅಂತಂದರೆ ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ ಈ ಮನೆಗೆ ಬರೋದು ಅಂತ ಅಂದ್ಕೊಂಡ್ಳು. ಸುಮಾ ಹತ್ರ ಬಂದು, ಆಂಟಿ, ಸಾರಿ ಆಂಟಿ, ನಿಮ್ಮ ಮನೆಯಲ್ಲಿ ಜಗಳ ಆಗೋ ಹಾಗೆ ಆಯಿತು. ನೀವು
ಅಂಕಲ್ ಮತ್ತು ನಿಮ್ಮ ಮಗ ನನ್ನಿಂದ ಜಗಳ ಮಾಡೋ ಹಾಗಾಯಿತು. ಅಲೋಕ್ ಸರ್ಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಆಂಟಿ, ನಮ್ಮಿಬ್ಬರ ಬಾಂಧವ್ಯ ಹೀಗೆ ಇರಲಿ, ನಾನಿನ್ನು ಬರ್ತೀನಿ ಅಂತ ಹೇಳಿದವಳು ಭಾರದ ಕಣ್ಣೀರನ್ನು ಒರೆಸ್ಕೊಳ್ತಾ ಮನಸ್ಸಲ್ಲೇ ಕೆಂಡ ಕಾರುತ್ತಾ ಹೋದ್ಲು. ಮನೆಯಿಂದ ತನ್ನ ಕಾರನ್ನು ತಗೊಂಡು ಹೊರಟ ಅಲೋಕ್ಗೆ ಎಲ್ಲಿಗೆ ಹೋಗಬೇಕು ಅಂತ ತಿಳಿದೆ ಸ್ವಲ್ಪ ದೂರ ಡ್ರೈವ್ ಮಾಡಿಕೊಂಡು ಹೋದೋನು ಬ್ರೇಕ್ ಒತ್ತದ. ಕಣ್ಣು ಮುಚ್ಚಿ ಸೀಟಿಗೆ ತಲೆ ಒರಗಿಸಿಕೊಂಡು ಕೂತ್ಕೊಂಡ. ಅವನ ಕಣ್ಣ ಮುಂದೆ ಮುದ್ದು ಮುಖದ ಆರುಷಿ ಬಂದ್ಲು. ತಕ್ಷಣ ಅವನು ಕಣ್ಬಿಟ್ಟು, ನನಗೆ ನನ್ನ ಮನಸ್ಸಲ್ಲಿ ಆರುಷಿ ಬಿಟ್ಟು ಬೇರೆ ಯಾರು ಯಾಕೆ ಬರ್ತಾ ಇಲ್ಲ, ನನ್ನ ಮನಸ್ಸು ಅವಳಿಗೆ ಮಾತ್ರ ಸ್ಪಂದಿಸ್ತಾ ಇದೆ ಅಂದರೆ ಅಂತ ಯೋಚಿಸ್ತಾ ಇದ್ದವನ ಹೃದಯದ ಬಡಿತ ಅವನಿಗೆ ಕೇಳಿಸುವಷ್ಟು ಜೋರಾಗಿ ಬಡ್ಕೋತಾ ಇತ್ತು. ಎಸ್ ಎಸ್ ಐ ಇನ್ ಲವ್ ವಿತ್ ಆರುಷಿ ಅಂತ ಖುಷಿಪಟ್ಟ. ಅವನ ಮನಸ್ಸಿಗೆ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋ ಅಷ್ಟು ಸಂತೋಷ ಆಗ್ತಾಯಿತ್ತು. ಅವನಿಗೆ ಈಗಲೇ ಆರುಷಿನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಹೇಗೆ ಹೊರಗಡೆ ಹೋಗೋಣ ಅಂತ ಕರೀಲಿ ಅಂತ ಮನಸ್ಸಲ್ಲೇ ಯೋಚಿಸ್ತಾ ಇದ್ದ. ತಕ್ಷಣವೇ ಅವನಿಗೆ ಒಂದು ಉಪಾಯ ಹೊಳಿತು. ಮೊಬೈಲನ್ನು ಕೈಗೆತ್ಕೊಂಡ. ವಿಭಾಳನ್ನು ತನ್ನ ಮನೆಗೆ ಕರ್ಕೊಂಡು ಬಂದಿದ್ದ ವಿಕ್ರಮ್. ಅವಳು ಮನೆಗೆ ಬಂದ ತಕ್ಷಣ ವಿಕ್ರಮ್ನ ತಾಯಿ ಸರೋಜಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ಳು. ಅವಳ ಭುಜವನ್ನು ಹಿಡಿದು ಮೇಲೆತ್ತಿ ಅವಳ ಮುಖವನ್ನು ಸವರ್ದೋರು, ಬಂಗಾರ ಕಣಮ್ಮ ನೀನು, ನನ್ನ ಮಗ ಕೊನೆಗೂ ಮದುವೆ ಆಗೋ ಮನಸ್ಸು ಮಾಡಿದ್ದಕ್ಕೆ ನಿನ್ನಂಥ ಮುದ್ದು ಹುಡುಗಿನ ನೋಡಿ ಹೇಗೆ ತಾನೇ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹೇಳು ಅಂತ ಅವಳಿಗೆ ದೃಷ್ಟಿ ತೆಗೆದ್ರು. ಅಮ್ಮ ಸಾಕು ಮಾಡಿ, ನೀವು ಹೊಗಳೋ ಅಷ್ಟೇನಿಲ್ಲ ನಾನು ಅಂತ ಹೇಳಿದ್ಲು ವಿಭಾ. ಈಗ ಅತ್ತೆ ಸೊಸೆ ಹೀಗೆ ಮಾತಾಡ್ತಾ ಇರ್ತೀರೋ ಅಥವಾ ಕಾಫಿ ತಿಂಡಿ ಏನಾದರೂ ಸಿಗತ್ತೋ ಅಂತ ಕೇಳ್ದ ವಿಕ್ರಮ್. ಬಾಮ್ಮ ತಿಂಡಿ ಮಾಡುವಂತೆ ಅಂತ ಕರ್ಕೊಂಡು ಬಂದು ಮೂವರು ಒಟ್ಟಿಗೆ ಕೂತು ತಿಂಡಿ ಮುಗಿಸಿದ್ರು. ಜೊತೆಗೆ ಸ್ವಲ್ಪ ಹರಟೆ, ಕಾಲೆಳೆಯುವಿಕೆ ಹೀಗೆ ಸಾಕ್ತಾಯಿತ್ತು. ವಿಭಾ ಮೊದಲೇ ಹೆಚ್ಚು ಮಾತಾಡೋಳಾಗಿದ್ದರಿಂದ ಮನೆಯಲ್ಲಿ ವಿಕ್ರಮ್ನ ತಾಯಿಗೆ ಬೇಗ ಹೊಂದ್ಕೊಂಡ್ಳು. ಸರೋಜಮ್ಮ ಅವರಿಗೆ ತನ್ನ ಮಗನ ಆಯ್ಕೆ ಮೇಲೆ ಹೆಮ್ಮೆ ಮೂಡ್ತು. ಕಳೆದ 1 ವರ್ಷದಿಂದ ಮದುವೆ ಆಗುವಂತ ಎಷ್ಟೇ ಕೇಳಿದ್ರೂ ಅದರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅವನು. ಈಗ ಪ್ರೀತಿ ಮಾಡಿದ್ದಾನೆ ಅಂತಂದರೆ ನಂಬೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವರಿಗೆ. ಆದರೂ ವಾಸ್ತವವನ್ನು ಒಪ್ಕೊಂಡು, ವಿಭಾ ನಿಮ್ಮ ತಾಯಿಯನ್ನು ನಾವು ಯಾವಾಗ ಬಂದು ಕಾಣೋದು ಅಂತ ಕೇಳಿದ್ರು. ಅಮ್ಮ, ನಾವಿಬ್ಬರು ಈಗಿನೂ ಪ್ರೀತಿ ಮಾಡೋಕ್ಕೆ ಶುರು ಮಾಡಿ 1 ವಾರನೂ ಆಗಿಲ್ಲ, ಆಗಲೇ ಇದೆಲ್ಲ ಬೇಕಾ, ಇನ್ನೂ ಸ್ವಲ್ಪ ದಿನ ಹೋಗಲಿ ಬಿಡು ಅಂತ ಹೇಳ್ದ ವಿಕ್ರಮ್. ಏನೋ ನಿನ್ನ ಮಾತಿನ ಅರ್ಥ, ಮದುವೆ ವಯಸ್ಸಾಗಿದೆ ಕಣೋ ಇಬ್ಬರಿಗೂ, ಮದುವೆ ಆದ ನಂತರವೂ ಪ್ರೀತಿ ಮಾಡ್ಬೋದು, ನೀನು ಹೇಳು ವಿಭಾ ಅಂತ ಅವಳ ಕೈಯನ್ನು ಹಿಡಿದು ಕೇಳಿದ್ರು ಸರೋಜಮ್ಮ. ಸರೋಜಮ್ಮನ ಮಾತುಗಳು ಕೂಡ ನಿಜ ಅಂತ ಅನ್ನಿಸ್ತು ವಿಭಾಗೆ. ಅಮ್ಮ, ನೀವು ಯಾವಾಗ ಬೇಕಾದರೂ ಬಂದು ನನ್ನ ಅಮ್ಮನ ಹತ್ರ ಮಾತಾಡ್ಬೋದು, ನನಗೆ ಮದುವೆ ಆಗೋಕ್ಕೆ ಒಪ್ಪಿಗೆ ಇದೆ ಅಂತ ನಾಚಿ ಹೇಳಿದ್ಲು. ವಿಕ್ರಮ್ಗೆ ನಿಜಕ್ಕೂ ಆಶ್ಚರ್ಯ ಆಗಿತ್ತು. ಈಗಿನ್ನೂ ಪ್ರೀತಿ ಒಪ್ಕೊಂಡಿದ್ದಾಳೆ, ಸಡನ್ನಾಗಿ ಮದುವೆ ಅಂತ ಅಂದರೆ ಒಪ್ಪೋದಿಲ್ಲ ಅಂತ ಅಂದ್ಕೊಂಡು ಅವನಿನ್ನೂ ಮದುವೆ ಬಗ್ಗೆ ಯೋಚಿಸಿರಲಿಲ್ಲ. ಈಗ ಮಾತ್ರ ಅವನಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಿತ್ತು. ವಿಭಾ, ನಾನು ಪಕ್ಕದ ಮನೆಗೆ ಹೋಗಿ ಚೀಟಿ ದುಡ್ಡನ್ನು ಕಟ್ಟಿ ಬರ್ತೀನಿ, ನೀನು ಮತ್ತು ವಿಕ್ರಮ್ ಏನಾದರೂ ಮಾತಾಡೋಕಿದ್ರೆ ಮಾತಾಡ್ತಾ ಇರಿ, ಬರ್ತೀನಿ ಅಂತ ಹೇಳಿ ಹೋದರು. ಮಕ್ಕಳಿಗೆ ಪ್ರೈವೇಸಿ ಇರಲಿ ಅಂತ ಅಂದ್ಕೊಂಡು. ಸರೋಜಮ್ಮ ಆ ಕಡೆ ಹೋಗ್ತಾ ಇದ್ದ ಹಾಗೆ ಅವಳ ಹತ್ರ ಬಂದು ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹತ್ರ ಬರಸೆಳೆದು ಅಪ್ಕೊಂಡಿದ್ದ. ಅವನ ಹಠಾತ್ಚರ್ಯಗೆ ವಿಭಾ ಬೆಚ್ಚಿದ್ಲು. ಮೊದಲ ಬಾರಿಗೆ ಒಂದು ಗಂಡಸಿನ ಸ್ಪರ್ಶಕ್ಕೆ, ಅದರಲ್ಲೂ ಮನಸ್ಸು ಮೆಚ್ಚಿದವನ ಬೆಚ್ಚನೆಯ ಹಿತ ಅವಳಿಗೆ ಮೈಯಲ್ಲಿ ರೋಮಗಳು ನಿಲ್ಲೋ ಹಾಗೆ ಮಾಡಿತ್ತು. ವಿಕಿ, ಇದೇನು ಮಾಡ್ತಾ ಇದ್ದೀರಾ ಅಂತ ಬಿಡಿಸಿ ಬಿಡಿಸಿ ಕೇಳಿದ್ಲು. ಧ್ವನಿಯಲ್ಲಿ ನಡುಕವಿತ್ತು. ನನ್ನ ಹೆಂಡತಿ ಆಗೋಳನ್ನು ನಾನು ತಪ್ಕೊಂಡಿರೋದು, ನಿಮಗೇನಾದರೂ ತೊಂದರೆನಾ ಮಿಸ್ಸಸ್ ವಿಕ್ರಮ್ ಅಂತ ಅವಳ ಕಿವಿಯಲ್ಲಿ ಮೆಲುವಾಗಿ ಉಸಿರ್ದ. ಅಂತ ಮಾದಕವಾಗಿ ಹೇಳಿದ ವಿಭಾಗೆ ತನ್ನವನ ಪ್ರತಿ ಚರ್ಯೆಯೂ ಇಷ್ಟ ಆಗತೊಡಗಿತು. ಅವನನ್ನು ಇವಳು ಸಹ ಗಟ್ಟಿಯಾಗಿ ತಬ್ಬದ್ಲು. ವಿಕಿ ಪ್ಲೀಸ್ ಡೋಂಟ್ ಡೂ ಅಂತ ಅವನ ಕಣ್ಣು ಮುಚ್ಚಿಯೇ ಹೇಳಿದ್ಲು. ಅವಳ ಕಂಪನ ಅವನ ಅರಿವಿಗೆ ಬಂದಾಗ ಸಣ್ಣಗೆ ನಕ್ಕವನು ಅವಳ ಕೊರಳಿನ ಭಾಗಕ್ಕೆ ಪುಟ್ಟ ಮುತ್ತೊಂದನ್ನು ಕೊಟ್ಟು ಅವಳನ್ನು ಗಟ್ಟಿಯಾಗಿ ತಬ್ಬಿ,
ಪ್ಲೀಸ್ ವಿಭಾ, ಜಸ್ಟ್ 2 ಮಿನಿಟ್ಸ್ ಅಂತ ಅವಳನ್ನು ತಬ್ಬಿಕೊಂಡೆಯೇ ನಿನ್ನನ್ನು ಎಲ್ಲಿ ಕಳ್ಕೊತೀನೋ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ನನ್ನ ಕನಸು ಇವತ್ತಿಗೆ ನನಸಾಗ್ತಾ ಇದೆ ಅಂತ ಹೇಳ್ದನು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು 2 ಕಣ್ಣುಗಳಿಗೆ ಮುತ್ತನ್ನು ಕೊಟ್ಟ. ತನ್ನವನು ಪ್ರೀತಿಯಿಂದ ಕೊಟ್ಟ ಮುತ್ತಿಗೆ ಕರಗಿ ಅವಳು ಕೂಡ ಅವನ 2 ಕೆನ್ನೆಗೆ ಮುತ್ತನ್ನು ಕೊಟ್ಲು. ಅಲೋಕ್ಗೆ ಆರುಷಿ ಮೇಲೆ ಪ್ರೀತಿಯಾಗಿದೆ ಅಂತ ಕೊನೆಗೂ ತಿಳಿತು. ಆದರೆ ಅದನ್ನು ಅವಳ ಮುಂದೆ ಹೇಗೆ ವ್ಯಕ್ತಪಡಿಸ್ತಾನೆ? ಕಥೆ ಮುಂದುವರಿಯುತ್ತೆ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.